ಏಯ್ ಹರೀಶ, ಏನೋ ನೀನು ಎಲ್ಲ ಸರಿ ಹೋಗ್ತಿದೆ ಅಂತಿರ್ಬೇಕಾದ್ರೆ ಏನೋ ಗಲಾಟೆ ಇದು? ಕೊಬ್ಬೊಬ್ರು ಅವಳಿಗೆ ನಾನು ಏನೇನು ಮಾಡ್ತೀನೋ ಅದೆಲ್ಲ ಹೇಳ್ಬೇಕಂತ ಅವಳಿಗೆ. ಅಲ್ಲ, ನಾನು ಅವಳಿಗೆ ಏನು ಮೋಸ ಮಾಡೀನಿ ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ತಾಳವಳು. ನನಗೂ ಕೋಪ ಬಂತು, 2 ಮಾತಂದೆ, ಮುನ್ಸ್ಕೊಂಡು ಹೋದ್ಲು. ತಪ್ಪಲ್ವೇನಾ? ಕೆಲವು ವಿಷಯಗಳನ್ನ ಹೆಂಡತಿಯರ ಹತ್ರ ಶೇರ್ ಮಾಡ್ಕೋಬೇಕು. ನಿಜ ಹೇಳಿದ್ರೆ ಅದಕ್ಕೂ ಗಲಾಟೆ ಮಾಡ್ತಾಳೆ ಅಂತ ಹೀಗೆ ಹೇಳಿದ್ದು, ನನಗೇನು ಗೊತ್ತಿತ್ತು? ಅದೇ ನೀನು ಮಾಡಿರೋ ತಪ್ಪು. ಅಪ್ಪನ ಹತ್ರ ದುಡ್ಡಿದೆ ಅಂತ ಗೊತ್ತಾಯ್ತು, ಅದನ್ನ ತಗೋಬೇಕಾಗಿತ್ತು. ಈ ನಾಟಕ ಮಾಡಿದೆ ಅಂತ ಹೇಳ್ಬೇಕಾಗಿತ್ತು. ಅವಳು ಸುಮ್ಮನೆ ಇರ್ತಿದ್ಲು. ಅವಳು ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಇಲ್ಲೇ ಇಷ್ಟೊಂದು ರಂಪ ಮಾಡಿದ್ದಾಳೆ, ನೀನು ಅಲ್ಲಿಗೆ ಹೋಗಿ ಇನ್ನೆಷ್ಟು ರಂಪ ಮಾಡ್ಬೋದು ಹೇಳ? ಹೆಂಡತಿಯರ ಹತ್ರ ಈ ಸೆಂಟಿಮೆಂಟೇ ಪ್ಲೇ ಮಾಡ್ಬೇಕು ಕಣ. ಈ ರೀತಿ ರೆಬಲ್ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ. ತಗೋ. ನನಗೂ ಕೋಪ ಬರಲ್ಲ ಬ್ರೋ, ನನ್ನ ಪೇಷನ್ಸ್ಗೂ ಲಿಮಿಟ್ ಅಂತ ಇರುತ್ತೆ. ಅವಳು ಸಮಾಧಾನವಾಗಿ ಕೇಳಿದ್ರೆ ನಾನು ಸಮಾಧಾನವಾಗಿ ಉತ್ತರ ಹೇಳ್ತಿದ್ದೆ. ಅದು ಬಿಟ್ಟು ರೂಮಿಗೆ ಬಂದ ತಕ್ಷಣ ರಣಚಂಡಿ ಅವತಾರ ತೆಗೆದುಬಿಟ್ರೆ ನಾನು ಸುಮ್ಮನೆ ಇದ್ಬಿಡ್ಬೇಕಾ? ನೋಡ, ಗಂಡ ಕೋಪ ಮಾಡ್ಕೊಂಡಾಗ ಹೆಂಡತಿ ಸಮಾಧಾನ ಮಾಡಬೇಕು, ಹೆಂಡತಿ ಕೋಪ ಮಾಡ್ಕೊಂಡಾಗ ಗಂಡ ಸಮಾಧಾನ ಮಾಡಬೇಕು. ಆಗಲೇ ಜೀವನ ಅನ್ನೋ ದೋಣಿ ಆರಾಮಾಗಿ ಸಾಗುತ್ತೆ. ಇಲ್ಲಾಂದರೆ ನೀನು ಥರ ಆಗ್ಬಿಡುತ್ತೆ. ಈಗ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಬಾ. ನೀನು ಫಸ್ಟ್ ಅಲ್ಲಿಗೆ ಹೋಗು, ಇಲ್ಲಾಂದರೆ ಭಾಳ ಎಡವಟ್ಟಾಗುತ್ತೆ, ಹೇಳ್ತಾ ಇದ್ದೀನಿ. ಏಯ್, ನೀನೇನು? ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿದ್ರೆ ಹೋದವಳು, ನಾನು ಹೋಗಿ ವಾಪಸ್ ಕರ್ಕೊಂಬರ್ಬೇಕಂತ. ಬೇಕಾದ್ರೆ ಬರ್ತಾಳೆ ಬಿಡು. ಮಕ್ಕಳು ಹಠ ಮಾಡಿದ್ರೆ ಸಮಾಧಾನ ಮಾಡ್ಬೋದು, ಹೆಂಡತಿಯರು ಹಠ ಮಾಡಿದ್ರೆ ಅವ್ರನ್ನ ಕೂಲಾಗಿ ನಮ್ಮ ದಾರಿ ತಗೋಬೇಕಣ. ಲವ್ ಮಾಡಿ ಮದುವೆ ಆಗಿದೆಯಾ, ಸಂಸಾರ ಮಾಡಿದ್ಯಾ, ಅರ್ಥ ಆಗಲ್ವ ನಿಮಗೆ? ಹೆಂಡತಿ ಅನ್ನೋಳು ಪಕ್ಕಕ್ಕಿದ್ರೇ ಗಂಡ ಅನ್ನೋನಿಗೆ ಬೆಲೆ ಕಣ. ಲವ್ ಅರ್ಥ ಮಾಡ್ಕೊ. ಇಲ್ಲ ಬ್ರೋ, ಈ ವಿಚಾರದಲ್ಲಿ ನಾನು ನಿನ್ನ ಮಾತು ಕೇಳಲ್ಲ. ಇರಲಿ ಬಿಡು, 1-2 ದಿವಸ ಅಲ್ಲಿ ನನ್ನನ್ನು ಬಿಟ್ಟು, ಆವಾಗ ನನ್ನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಅವಳೇ ಬರ್ತಾಳೆ, ನಾನಂತೂ ಹೋಗಲ್ಲ. ಬದುಕನ್ನು ಸರಿ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಆಗಲ್ಲ, ಹೀಗೆ ಇರ್ತೀನಿ ಅಂದರೆ ನಿನ್ನ ಕರ್ಮ ಅನುಭವಿಸು. ನನಗೇನು ನನ್ನ ಕರ್ಮ